ಮುಂದೆ ಹೋಗಿ ನೋಡುವನು. ಅಯ್ಯೋ ಮಹಾರಾಜರೇ, ಏನಾದರಿ ಹೋದ ವೀರ ಭಟರನ್ನು ಒಂದು ವಾಪಸ್ಸು ಬರಲಿಲ್ವಲ್ಲ. ಓಹೋ, ಮುಂದೆ ಹೋಗಿ ನೋಡುವೆನು. ಯಾರೋ ರಾಜರು ನಮ್ಮ ಪಟ್ಟಣವನ್ನು ಮುಟ್ಟುತ್ತಿರುವರಲ್ಲ, ಏನು ಮಾಡಲಿ? ಮಂತ್ರಿ ಮಹಾಪ್ರಭು, ಈ ಮಂತ್ರಿಯನ್ನು ನಮ್ಮ ಮುಳ್ಳಿನ ಪಂಜರದಲ್ಲಿಟ್ಟು ಬಂಧಿಸಲಾಗು. ಕಾಪಾಡಿ ಕಾಪಾಡಿ. ಎಲೆ ಮಂತ್ರಿ, ಬಾಯಿ ನಿನ್ನನ್ನು ಮುಳ್ಳಿನ ಪಂಜರದಲ್ಲಿಟ್ಟು ಬಂಧಿಸುವೆನು. ಏನಮ್ಮ ಈ ರೀತಿ ಚಿಂತೆಯಾಗಿ ಗುಂಡುತ್ತಿರುವಲ್ಲ, ಕಾರಣವೇನು? ನಮ್ಮ ಮನೆಯಲ್ಲಿ ಇರುವುದಕ್ಕೆ ನಿನಗೆ ಅಸಮಾಧಾನವೇ? ಚಿಂತೆಯನ್ನು ಬಿಡಮ್ಮ. ಅಪ್ಪ, ಆಪತ್ತಿನಿಂದ ಬಂದ ನಮ್ಮನ್ನು ಬಹುವಾಗಿ ನೋಯಿಸದೆ ಅನ್ನವನ್ನು ಹಾಕಿ ಸಾಕಿದ್ದೀರಿ. ಈ ನಿಮ್ಮ ಅನ್ನದ ಋಣವನ್ನು ತೀರಿಸಲು ನನ್ನನ್ನು ಯಾರಿಗಾದರೂ ಮಾರಿ ನಿಮ್ಮ ಅನ್ನದ ಋಣವನ್ನು ತೀರಿಸಿಕೊಳ್ಳಿ ಅಪ್ಪ. ಮಾರಮ್ಮ, ನಿನ್ನ ಮಾತಿನಂತೆಯೇ ಆಗಲಿ. ಈ ಮಕ್ಕಳನ್ನು ನನ್ನ ಮಗಳು ನಮ್ಮ ಮನೆಯಲ್ಲಿ ಇರುವಾಗೆ ಇರುವುದಿಲ್ಲ ಅಂತ ಹೇಳ್ತಿರೋಳು ಏನು ಮಾಡಿದೆ ಅಂತ ಅಚಾತುರ್ಯ ಕಾರ್ಯವನ್ನು ಏನು ಮಾಡಿದೆ? ಅಮ್ಮ, ನಮ್ಮಿಂದ ಏನಾದರೂ ಅಪರಾಧವಾಯಿತೆ? ನೀ ಹೇಗೆ ಮನೆ ಬಿಟ್ಟು ಹೋಗಬೇಕೆಂದು ಹೇಳುತ್ತಿರುವೆ? ಅಮ್ಮ, ನೀವೆಷ್ಟೇ ನಮ್ಮನ್ನು ನಿರ್ಬಂಧಪಡಿಸಿದರೂ ನಿಮ್ಮ ಮನೆಯಲ್ಲಿ ನಾವು ಒಂದು ನಿಮಿಷವಾದರೂ ಇರಲಾರೆವು ಅಮ್ಮ. ಆದ್ದರಿಂದ ನಮ್ಮನ್ನು ಯಾರಿಗಾದರೂ ಮಾರಿ ನಿಮ್ಮ ಅನ್ನದ ಋಣವನ್ನು ಏರಿಸಿಕೊಳ್ಳಿ. ಸ್ವಾಮಿ,
ನನ್ನಿಂದೇನಾದರೂ ಅಪರಾಧವಾಗಿದ್ದರೆ ಆಕೆಯನ್ನೇ ಕೇಳಿಕೊಂಡಿದೆ. ಏನಾರ ಅಪರಾಧ ಅಂತ ನಾ ಎಮ್ಮ ಹೇಳಿದ್ರೆ ಹಾ. ನಿಮ್ಮಾದ ನಿನ್ ಬಿಡನ್ನ ಏನಾರ ತೊಂದರೆ ಇದ್ರೆ ಕೊಡ್ಲೇನಮ್ಮ. ಏನು ಇಲ್ಲ ಸ್ವಾಮಿ. ಏನಿಲ್ವಂತೆ ಬಿಡಪ್ಪ. ಈಕೆಯು ಎಷ್ಟು ವಿಧವಾಗಿ ಹೇಳಿದರು ನಮ್ಮ ಮನೆಯಲ್ಲಿ ಇರುವುದಕ್ಕೆ ಸಿದ್ಧರಿಲ್ಲ. ಅಮ್ಮ ನಿನ್ನ ಇಷ್ಟದಂತೆ ಆಗಲಿ. ಸ್ವಾಮಿ ಈ ಸೀರೆ ಬೇಡ ಬಿಡಿ ಸ್ವಾಮಿ, ನಾನೇ ಹೇಳ್ಬಿಡ್ತೀನಿ. ಬಾರಮ್ಮ, ಹೊಸ ಸೀರೆಯನ್ನು ಉಡಿಸಿ ಮಡಲಕ್ಕಿಯನ್ನು ಕೊಟ್ಟು ನಿನಗೆ ಕಳಿಸಿಕೊಡಿ ಬಾ ತಾಯಿ. ಆಗಬಹುದು ತಾಯಿ. ಋಣವೆಂಬ ಸೋದರವು ಬಹುಬಾರಿ ಆಗಬಹುದು. ನಡೆಯಿರಿ ಸ್ವಾಮಿ. ಅದು ಅಮ್ಮ ಯಾರು ಅರ್ಚಕರು ಇಲ್ಲಿ ಬರುವಂತೆ ಭಾಸವಾಗುತ್ತಿರುವುದು?
ಜಾಗದಲ್ಲಿ ಕೊಡ್ತೇನೆ. ಶುಕ್ರಂ ಪರದಂ ವಿಷ್ಣುಂ ಚ ಶಿವನಂ ಚಕ್ರಂ ಭಕ್ತಾದಿಗಳು ಬಹಳ ಬಂದ್ಬಿಟ್ಟವ್ರೆ. ಮಹಾಶಿವರಾತ್ರಿ ಆಗೋಯ್ತು. ತೊಳ್ರಮ್ಮ ಈ ಕಡೆ ಬಾರಯ್ಯ, ಈ ಕಡೆ ಬಾರಯ್ಯ. ಮಗು ಚೆನ್ನಾಗಿದೆ, ಹಿಡ್ಕೊಳ್ಳ ಒಂದು ನಿಮಿಷ ಹಿಡ್ಕೊಳ್ಳ, ಪರವಾಗಿಲ್ಲ. ಕಾಶಿ, ಹರಿದ್ವಾರ, ಪ್ರಯಾಗ್, ಕುಂಭಮೇಳಕ್ಕೆ ಹೋಗಿದೆ ಕಣ, ಅಲ್ಲಿಂದ ತಂದಿದ್ವಿ. ಸತ್ಯವಾಗಿ ಅಲ್ಲಿಂದ ತಂದಿದ್ದ. ಖಂಡಿತ. ಯಾ ತೀರ್ಥ ಅಂದ್ರೆ ಪುರೋಹಿತ್ರೆ? ಖಂಡಿತ. ಟೈಮ್ ಆಯ್ತು, ಅವ್ನು ಬೈತಾವ್ನೆ. ಕೈ ಎತ್ತ ಮೇಲೆ ಇಳಿಸ. ನಾನು ಬ್ರಾಹ್ಮಣಗಳು ಮುಡ್ಸ್ಕೋಬೇಡ. ಸ್ನಾನ ಮಾಡಿದ್ದೀನ ಚೆಲ್ಬಾಡ್ವಾ. ಪ್ರಯಾಗ ಹರಿದ್ವಾರ ಇನ್ನು 12 ವರ್ಷ ತನಕ ಸಿಗಲ್ಲ. ತಟ್ಟೆ ಕೊಡಮ್ಮ, ಹುಡ್ಕೊಳ್ಳು. ನಿನ್ ಜನ್ಮ ಪಾವನ ಆಯ್ತು ಬಿಡ. ತಟ್ಟೆ ಇಟ್ಕೊಳ್ಳು, ತಟ್ಟೆ ಇಟ್ಕೊಳ್ಳು. ಎತ್ತಮ್ಮ ಕೈ. ಅವಾಗಲೇ ರಾಣಿ ತಂಗಿದೆ, ಯಾಕೆ ಬಾಟ್ಲಿ ಬಿಡ್ತೀರಮ್ಮ? ಹುಡ್ಕ ಎತ್ತ ಬೇರೆ ಹುಡ್ಕ. ತೆಲ್ಬೇಡ ತೆಲ್ಬೇಡ. ಓ ಇವ್ರು ನೋಡಪ್ಪ, ಸಿಕ್ಕಾಪಟ್ಟೆ ಹೊಡವೆ. ಯಾರಪ್ಪ ಅನ್ನೋದು ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಬೆಳೆದಿದೆ, ಸಿಕ್ಕಾಪಟ್ಟೆ ಬೆಳೆದಿದೆ. ಮುಡ್ಸ್ಕೊಬಿಡ 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 ಮುಡ್ಸ್ಕೊಬಿಡ.
ಮಾರ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಿಲ್ಲ. ಯಾರನ್ನಪ್ಪ ಮಾರ್ತಾ ಇದೆಯಾ? ನೋಡ್ರಿ ಸ್ವಾಮಿ, ನನ್ನ ತಂಗಿ ಮಗುವನ್ನು ಮಾರಕ್ಕೆ ಅಂತ ನಾವಿಲ್ಲಿ ಬಂದಿದ್ದೀವಿ. ಸರಿಯಪ್ಪ, ಯಾರಾದ್ರೂ ಇದ್ರೆ ಕೊಂಡ್ಕೊಳ್ಳೋರು ಹಾಗೆ. ಸರಿಯಪ್ಪ, ಎಷ್ಟು ವರೆಗಾದ್ರೆ ಕೊಡ್ತೀಯ ನಿನ್ ತಂಗಿ ಮಗುನ? 8 ವರಗಳನ್ನು ಕೊಟ್ರೆ ಏನೋ ಕೊಡ್ತೀನಪ್ಪ. 10 ವರಗಳನ್ನು ಕೊಟ್ರೆ ನೋಡಪ್ಪ, 10 ಗಿತ್ತು ಇಲ್ಲ ನನ್ನ ಹತ್ರ. ಏನು ಇರೋದ್ 3 ರವೆ ಕೊಡ್ತೀನಿ. ಕಳ್ಸಂಗಿದ್ರೆ ಕಳ್ಸು, ಇಲ್ಲಾಂದ್ರೆ ಕರ್ಕೊಂಡೋಗಿ ಬೇರೆ 3 ವರ ಮಾಡಿಕೊಂಡು ನಾವಿನ್ನೇನ್ ಮಾಡೋದು? ಸ್ವಾಮಿ ನಿಮ್ಮ ಹತ್ರ ಮೂರೇನೆ ಇರೋದು ಹಾ, ಜಾಸ್ತಿ. 3 ಇರೋದಮ್ಮ. 3 ಬಿಟ್ಟು ನಮ್ಮ ಮೇಲಿಲ್ಲ ನಮ್ಮ ಹತ್ರ. ಇಲ್ಲ, ಅಷ್ಟೇ ಮೂರೇ ಇರೋದು. ಏನ 3 ಕೊಟ್ರೆ ನಮ್ಮ ಮನೇಲಿ ಏನೇನ್ ಕೆಲಸ ಮಾಡ್ತೀಮ ನೀನು? ಅಮ್ಮ ತಂಗಿ, ಈ ಶಾಸ್ತ್ರಿಗಳು 3 ವರಗಳನ್ನು ಕೊಟ್ಟು ನಿಮ್ಮನ್ನು ಕೊಂಡುಕೊಳ್ಳುವಂತೆ ನಿನ್ನ ಇಚ್ಛೆಯಂತೆ ಆಗೋದೇನಮ್ಮ? ಅಪ್ಪ, ಆಗಲಿ, ಹೇಗಾದರೂ ಸರಿ. ನಿಮ್ಮ ಅನ್ನದ ಋಣವನ್ನು ಪರಿಹರಿಸಿದರೆ ನನಗಷ್ಟೇ ಸಾಕು. ನನ್ನನ್ನು ಮಾರಿಬಿಡಿ ಅಪ್ಪ. ಆಗಲಿ ಸ್ವಾಮಿ, ನನ್ನ ಮಗಳ ಮತ್ತೆ ಮಗುವನ್ನು ನಾವು ಹೇಳಿದ್ರೆ ನೀವೇ ಕೊಂಡುಕೊಳ್ಳುವರಾಗಿ. ಓ, ನಾನೇ ತಗೊಂಡು ಹೋಗ್ಬಿಡ್ತೀನಿ. ಅಮ್ಮ, ಬರುವರಾಗಿ ಮುಂದೆ ತೆಗೆದುಕೋ. ಈ ಹಣವನ್ನು ತೆಗೆದುಕೊಳ್ಳುವ. ಅದರಲ್ಲಿ 1 ಸೇರಿಸಿ 2 ಆಯ್ತು, 3 ವರೆ ಆಯ್ತು. ನೀವು ಅಣ್ಣನಿಗೆ ಕೊಟ್ಬಿಟ್ಟು ಬೇಗ ನಮ್ಮ ಮನೆ ಕೆಲಸ ಎಲ್ಲ ಹಾಳಾಗೋಗ್ತದೆ. ಬೇಗ ಬರಮ್ಮ. ಅಪ್ಪ, ತೆಗೆದುಕೊಳ್ಳಿ ಈ ವರವನ್ನು. ಇಷ್ಟು ದಿನ ಕಾಯ್ದು ಸಾಕಿತ್ತು 3 ಆಣೆ 6 ಆಣೆ. ಅಷ್ಟೇ 3 ಅಲ್ವಾ? ಕೊಡುಗಳು ಇವ್ರು 3 ನನಗೆ ಕೊಡ್ತಾವ್ರೆ. ನೀವು ಮಡಿಕೊಳ್ಳಿ, ನೀವು ಮಡಿಕೊಳ್ಳಿ. ಏ ಸ್ವಾಮಿ, ಹಳೆ ಕಸ ಶುರು ಮಾಡ್ತಿದ್ದೀರಾ ಈಗ? ಇನ್ನೇನು 3 ವರ ಕಟ್ಕೊಂಡು ಇನ್ನೇನು ಮಾಡ್ಬೇಕು? ನೋಡಿದ್ರೆ ಸಾವಿರಾರು ವರ ಬೇಕು. 3 ಮೇಲೆ ಇನ್ನೊಂದು ಏನು ಕೊಟ್ಟಿಲ್ಲ. ಹೇಳಿ ಇವಾಗ. ಮಾಮೂಲಿ ಇದ್ದಂತೆ ಮಾಮೂಲಿ ಕಸಬು ನಮ್ದೇನಿತ್ತು ಅದೇ ಕಸಬು ಹೋಗೋದೇ ಒಳ್ಳೇದು ಕೆಲಸ. ಇನ್ನ ಕಳ್ತಾನೆ ಆಯ್ತಲ್ಲ, ಇದೆಲ್ಲ ಮಾಡ್ಕೊಂಡು ಸುಡ್ತಾನ ಮಾಡಿದ್ದು ಆಯ್ತಲ್ಲ. ಬಲ್ಬಲ್ ಯಾಕ್ರಿ Oh,
ಭಿಕ್ಷಾಟನೆ ಮಾಡಿಕೊಂಡು ತಿರುಗುತ್ತಿರುವಂತೆ ಚಂದ್ರಾಸಯು ಸೋಡಾಶರಪುರದ ರಾಮಸಾಗರ ಮನೆಯಲ್ಲಿ ದನ ಕಾಯುವಂತೆ ಮಾಡಿರುತ್ತದೆ. ಇದು ಅಲ್ಲದೆ ಇವನ ಮಗ ಚತುರನಿಗೆ ಅನ್ನ ಕೊಡದಂತೆ ರಾಮಸಾಸಿಯ ದಂಡಪಾಲನ ಮಗನಿಗೆ ಮನಸ್ಸು ಹುಟ್ಟಿಸಿ ಮಡುವಾಳ ಕಾಯ್ದೆಯನ ಮನೆಯಲ್ಲಿ ಕತ್ತೆ ಕಾಯುವಂತೆ ಮಾಡುವೆನು. ಅದಕ್ಕಾಗಿ ನಾನು ಈಗಲೇ ಹೋಗುವೆನು. ಚಲ 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 ಚಲಾವೋ ಚಲಾವೋ ಅಯ್ಯ ಕಾಫಿ ತಿಂತಾ ಇದೀನಿ, ದೋಸೆ ಕುಡಿತಾ ಇದೀನಿ. ನೀವು ನೋಡ್ರಿ, ಎಲ್ಲ ಕಾಫಿ ಕುಡಿದು ದೋಸೆ ತಿನ್ನೋರಾದ್ರೆ ಇವನು ದೋಸೆ ಕುಡಿಯೋದಂತೆ ಕಾಫಿ ತಿನ್ನೋದಂತೆ. ನಾನು ಹೆಂಡತಿ ಹೊಟ್ಟೆಲಿ ಹೆಂಗ ಅಡ್ಡಡ್ಡ ತಿಳ್ಕೊಂಡು 12 ತಿಂಗಳು ಮುಟ್ಟದ್ ಬಡ್ಡಿ ಮಗ. ಬಾರ, ಏನ್ ಮಾಡ್ತಾ ಇದೀಯೋ? ಬಂದೆ. ಯಾಕಯ್ಯಪ್ಪ? ಅಯ್ಯಪ್ಪ, ಏನ ಅಪ್ಪ ಅಂತನಲ್ಲ, ಎಲ್ಲಿದ್ಯಾ ಬಾರೋ? ಯಾಕಯ್ಯಪ್ಪ ಕೂಗ್ತಿದ್ದಂತೆ? ನಿಮ್ಮ ಅಮ್ಮನ ಕೈ ಮನೆ ಕೆಲಸ ಆಗಲ್ಲ ಅಂತ ಯಾರು ಕಳ್ಸಿದಿ? ದಾಸಿ ಕರ್ಕ ಬರ್ತಿದ್ದೀನಿ ಕಣೋ. ಓ, ದೋಸೆನಾ? ಯಾವ ದೋಸೆ? ಎಲ್ಲರೂ ಆಡಬೇಡ, ದಾಸಿ ಕಣೋ. ದೋಸೆ ಕಣಪ್ಪ. ದಾಸಿ ಕಣಲೇ. ದೋಸೆ ಮೇಲೆ ಚಟ್ನಿ. ದಾಸಿರ್ಗದ ತಾಯಿರ್ಗ ಮೂದ ಓದಲ್ಲ ಕಣ, ಪ್ರಧಾನ ಮಗನೇ. ದಾದಿರ್ಗದ ದಾದಿರ್ಗದ ಸಾಗುಡ್ಸು ಸಿ ಸಾಗು ಸೊಸೆ. ಏನಾಯ್ತು? ಸೊಸೆ. ದಾಸಿ ಹೇಳ್ತೀನಿ. ದಾಸಿ ಅಮ್ಮನ ಕೈಲಿ ಮನೆ ಕೆಲಸ ಆಗಲ್ಲ ಅಂದ್ಬಿಟ್ಟು ದಾಸಿ ಕರ್ಕೊಂಡು ಹೋಗಿದ್ದೀನಿ. ಯಾವ ದೋಸೆ? ದಾಸಿ ಕಣೋ. ದೋಸೆ. ಅದ್ರ ಪಕ್ಕ ಯಾವ ಚಟ್ನಿ ಮಾಡಿಕೊಂಡಿದಿ? ದಾಸಿ ಮಗ ಚಟ್ರ ಮಗನೇ. ಚಟ್ನಿ ನಾನು ನೀನಿಲ್ವಾ ಅಪ್ಪ ಮಗ, ಹಂಗೆ ಅಮ್ಮ ಮಗ ಕಣೋ. ದಾಸಿ ಮಗ ಚಟ್ರ ಕಣೋ. ಚಟ್ನಿ ಮಗ ದೋಸೆ. ಏ
ಜಾಸ್ತಿ ಮಗ ಚತರ. ಏ ಅಪ್ಪ ದೋಸೆ ಮಗ ಛತ್ರ. ಓ ಹೆಂಗಪ್ಪ ಏ ನನ್ನ ಮಾತು ಕೇಳೋ ಜಾಸ್ತಿ ಮಗ ಚತರ ಕೊಡು. ಇವತ್ತು ಮನೆಗೆ ಏನು ಊಟ ಮಾಡಿದ್ಯಪ್ಪ? ನೋಡಪ್ಪ ಅವ್ರಿಗೆ ಒಂದು ದಿನಕ್ಕೆ ಒಂದು ಪಾವು ಅಕ್ಕಿ ಅನ್ನ ಏನ ಒಂದು ಪಾವು ಅಕ್ಕಿ ಅನ್ನ ಒಂದು ಪಾವು ಅಕ್ಕಿ ಅನ್ನ ಆ ಅಮ್ಮನಿಗೆ ಏನೋ ಅಮ್ಮನ ಪಾಲ್ ನನ್ನ ಕೊಟ್ಟ ಮಗಿನ ಇದು ಮಾಡ್ಕೊಂಡು ಒಂದು ಜೊತೆ ಇಸ್ಕೊಳ್ಳಿ ಬಿಡ. ಇವ್ರು ಜಾಸ್ತಿ ಇಡ್ಸ್ಕೊಬೋದು, ಅವ್ರ ಮಗುನ ಹೆಂಗೆ ಇಡ್ಸ್ಕೊಳ್ಳೋಣ? ಹೆಂಗ್ ಇಸ್ಕೊಳ್ಳೋದಂದ್ರೆ ಅಪ್ಪ ಮಗ ನಾನು ಇಲ್ವೇನೋ ಹಂಗೆ ಇರ್ಲಿ ಮೊದ್ಲು ನಾಚೆ ಕಳ್ಸಿ, ಇವಾಗ ನಾನೇ ಕಳ್ಸ್ಲಾ? ಬೇಡ ಕಣಿರು ಯಾಕೋ ಕಳ್ಸಿವಾಗ ಅಷ್ಟೇ ಈಗ ನನಗೆ, ಇಲ್ಲ ನಾನು ಹೋಯ್ತೀನಿ ಬಿಡು. ಏಯ್ ಬೇಡ ಬರ ಅವನ್ ಬೇಕಾದ್ರೆ ಆಚೆಗೆ ತಿಪ್ಪೆಗೆ ಎಲ್ಲಾರು ಬಿಸಾಕ ನೀನ್ ನನ್ನ ಮಗ ಅಲ್ವೇನು? ಒಳ್ಳೆ ಹುಡುಗ, ನಾವೊಂದು ಮದುವೆ ಮಾಡ್ಬೇಕು ನೀನು. ನೋಡ್ರಿ ಕೇಳ್ರಿ ಮಗ ಯಪ್ಪ ಮದ್ವೆ ಮಾಡ್ಬೇಕು ಅಂದ್ರೆ ಛತ್ರ ಬುಕ್ ಮಾಡ್ಬೇಕು, ಬಟ್ರ್ ಬುಕ್ ಮಾಡ್ಬೇಕು, ಆ ದೀಪ ಶಾಸ್ತ್ರ ಆಟ ಆಟ ಅಂತ ಎಲ್ಲ ಮಾಡ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದ್ ಹೆಣ್ಣು ನೋಡ್ಬೇಕು ನಾವು. ಮನೇಲೇ ನೋಡ್ಕೊಂಡಿದ್ದೀನಿ ನಾನು. ಯಾರ ಮನೇಲಿ ನಿಮ್ಮವ್ವ ನೋಡಿ ಕೇಳಿದ್ರೆ ಎಲ್ಲಾರು ಲೇ ನಮ್ಮವ್ವ ನಿನ್ಗೆ ಏನಾಗ್ಬೇಕು? ಅಪ್ಪೋ ನಮ್ಮವ್ವ ನಿನ್ಗೇನಾಗ್ಬೇಕು? ನಿಮ್ಮವ್ವ ನನ್ಗೆ ಎಂಡ್ರಾಗ್ಬೇಕು. ನಿಮ್ಮವ್ವ ನಂಗೆ ಏನಾಗ್ಬೇಕು? ಬೇಡ ಕಣೋ, ನಾನು ಹೇಳ್ದೆ 9 ತಿಂಗಳಿಗೆ ಹುಡ್ತಾ ಇದ್ದ ಕೋಡ್ಬಳೆ ಚಕ್ಲಿ ನಿಪ್ಪಟ್ಟು ತಿನ್ಕೊ ಅಂತ ಹೇಳ್ದೆ ನನ್ನ ಹೆಂಡತಿಗೆ. ಅವಾಗ ಅಡ್ಡಡ್ಡ ತಿರ್ಕೊಂಡು 12 ತಿಂಗಳು ಬಿಡ್ತಾನೆ ನನ್ನ ಮಗ. ತಿನ್ನೋದು ಒಂದೇ ನನ್ನ ಮಗನ ಬುದ್ಧಿ. ಒಂದು ಕೆಲಸ ಮಾಡಪ್ಪ, ಬೆಳಿಗ್ಗೆ ನಾಟಕ ಮುಗಿಲಿ, ಬೆಳಿಗ್ಗೆ ಸುಬ್ಲಕ್ಷ್ಮಿ ಕರ್ಕೊಂಡು ಒಂದು ಮದುವೆ ಮಾಡ್ತೀನಿ ನೋಡಮ್ಮ. ನನ್ನ ಮಗ ನಿನ್ನ ಮಗ ಇಲ್ಲಿ ಇರಕ್ ಹೋಗ್ತಾ ಇಲ್ಲ, ಎಷ್ಟು ಹೇಳಿದ್ರು ಹೋಗ್ತಾ ಇಲ್ಲ. ನಿನ್ನ ಮಗನ ಇಲ್ಲಾದ್ರೂ ಕರ್ಕೊಂಡೋಗಿ ದೂರ ಬಿಟ್ಬಿಟ್ಟು ಬಂದ್ಬಿಡು ಅಪ್ಪ. ಬಂದ್ಬಿಡು ಹೋಗಿ ಈ ಹುಡುಗನ ಎಲ್ಲಾದ್ರು ಕರ್ಕೊಂಡೋಗಿ ಯಾರ ಮನೆಗಾದ್ರೂ ಮಾರ್ಬಿಟ್ಟು ಬಂದ್ಬಿಡ ಅಮ್ಮನ ಜೊತೆಲಿ ಹೋಗು.
ದಾನಿಯಿಂದ ಜಡಿಕೆ ಬೋದು ನಗ್ಸಾರ 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 ಮರಮನಿ ಮಗಲ್ಲ ನೋಡ್ರಿ ಅಕ್ಷ ಅಕ್ಷ ಅಂತ ನೋಡ್ರಿ ಎಷ್ಟು ಜೇರಿ ಬರ್ಕೊಂಡು ನೋಡ್ರಿ ಆಗ್ತಿಲ್ಲ ಅಲ್ವೇನ್ರಿ ಸೊಗ್ಸು ಶೃಂಗಾರ ಮಾನ ಮರ್ಯಾದೆ ಇದು ಚಳಿ ನೋಡಿ ಅಕ್ಷ ಅಕ್ಷ ನೋಡ್ರಿ ಏಕವಚನತೆ ನೋಡ್ರಿ ಈ ಅಕ್ಷನಿಗೂ ಅರಸನಿಗೂ ಏನ್ ವ್ಯತ್ಯಾಸ ಅಂತೀರಾ 3 ಅಕ್ಷರ ನೋಡ್ರಿ ಅಗಸ ಅರಸ ನೋಡ್ರಿ ಒಂದೇ ಅಕ್ಷರ ನೋಡ್ರಿ ಅಗಸ ಅರಸ ಅಲ್ವೇನ್ರಿ ಈ ಅಗಸ ಬೆಳಿಗ್ಗೆ ಎದ್ದು ತಿರುಗಿ ಚೋಳ್ನೀರ್ ಮಾಡಿ ಬಟ್ಟೆ ಎತ್ತು ಅವ್ರವ್ರ ಮನೆಗೆ ನೋಡ್ರಿ ನಾಮದವ್ರಿಗೆ ನಾಮನೇ ಇರ್ಬೇಕು ಚುಕ್ಕಿಯರಿಗೆ ಚುಕ್ಕಿ ನೀಡ್ಬೇಕು ಈ ಬದ್ದು ಹೇಳ್ಬೇಕು ನೋಡ್ರಿ ಇಷ್ಟೆಲ್ಲ ಮಾಡಿದ್ರು ಕೂಡ ನೋಡ್ರಿ ಕೊಡ್ರಿ ಬರಲಿ ಅಲ್ಲಿ ಮನೆ ಕಟ್ ಮಾಡಿ ಹೋಗಲೇ ನೋಡಿ ಅಂತ ಏಕವಚನದಲ್ಲಿ ಅಲ್ಲಿ ಹೋಗಿ ನೋಡಿದ್ರೆ ಬುಡ ಸಣ್ಣ ಮಾಡಿ ತಲೆ ಕೆರೆದ್ಬಿಟ್ಟು ಮಡಗಿರ್ತ ನೋಡ್ರಿ ಅಲ್ಲಿ ಹೋಗಿ ಎತ್ಕೊಂಡ್ರೆ ಏನ್ ಅಂತೀರ ನೋಡ್ರಿ ಸೀರಾಗಿ ಕರ್ಕಲ್ಗುನಿ ತಗೊಂಡೋಗಿ ಆದ ನಮ್ಮ ಚಿನ್ನದ ಕೈಲಿ ಒಂದ್ ದೊಡ್ಡದಾದ ಬಂಡೆ ಬೇರೆ ಹೊಡಿತಾ ಇದ್ರೆ ಏನಂತೀರ ಬರ್ರಿ ಸೀರಾಗಿ ಆ ಸೀರಾಗಿ ತಗೊಂಡು ಹೋಗಿ ನಮ್ ಚಿನ್ನದ ಕೈಲಿ ಕೊಟ್ರೆ ತೂತ್ಮರ ತಗೊಂಡು ತೂರ್ತಾ ಇದ್ರೆ ಬರ್ರಿ ಕರ್ಕಲ್ಗುನಿ ನೋಡ್ರಿ ಹಂಗೆ ಒಂಚೂರ ಆ ಕರ್ಕುನಿ ತಗೊಂಡೋಗಿ ನಮ್ ಚಿನ್ನದ ಕೈಗಿ ಒಂದ್ ದೊಡ್ಡ ಗುಡಾಟದಲ್ಲಿ ಅಂಬ್ರಿ ಕಾಸಿಗೆ ಬಂದಾಳೆ ಅವ ಅಂಬ್ರಿ ಕುಡಿತ ಈ ಬಟ್ಟೆ ಒಗಿತ ಕಾಲು ಎಲ್ಲ ಹೋಗ್ಬಿಡ್ತದೆ ಆಮೇಲೆ ಆ ಗಂಜಿ ಕುಡಿತ ಒಯ್ತದೆ ಅಂದ್ರೆ ಏನ ಜಿಲ್ಪುರಿ ಆ ಜಿಲ್ಪುರಿ ಎಲ್ಲಿ ಅಂತೀರ ಕಾವೇರಮ್ಮ ಕೆರೆ ಎಲ್ಲೂರು ಬೇಗೂರು ಚಿಕ್ಕೆರೆ ನೋಡ್ರಿ ನೋಡ್ರಿ ಇಷ್ಟೆಲ್ಲ ಆದ್ರೂ ಕೂಡ ನಾನು ಸಂಸಾರ ನಟ್ಕಿಲ್ಲ ಏನಂತೀರ ಮೂಲಿಗೆ ಮುಟ್ಗಿದೇ ಒಂದ್ ದಾರಿ ನಾನ್ ಚಿನ್ನದೇ ಒಂದ್ ದಾರಿ ನಂದೇ ಒಂದ್ ದಾರಿ ನೋಡ್ರಿ ಹಾಗೇನೆ ಒಂಚೂರ ಕಣ್ಣು ಮುಚ್ಕೊಳ್ಳಿ ಎಡ್ಕಣೆಲ್ಲ ಹೊಂದ್ಕೊಂಡು ಹಂಗೆ ಒಂದ್ ಚಿನ್ನ ಕಸ್ತೀನಿ ಬೇಜಾರ್ ಮಾಡ್ಕೊಡಿ ಬಾರೆ ಹುಡುಗಿ ಸಾರೆ ಗಡಿಗೆ ಬಾರೆ ಹುಡುಗಿ ಸಾರೆ ಗಡಿಗೆ ಬಾರೆ ಹುಡುಗಿ ಸಾರೆ ಗಡಿಗೆ ಬಾರೆ ಹುಡುಗಿ ಸಾರೆ ಗಡಿಗೆ
ಭೂದೇವಿ ಆ, ನಾನು ಆ, ಮೊದ್ಲು ಆ. ನಿನ್ನ ಆ. ನೋಡೋದಕ್ ಮುಂಚೆ ನಿಮ್ಮ ಅವ್ವನ್ ನೋಡಿದ್ದೆ. ಅಯ್ಯೋ ಶಿವನೇ, ಹ್ಮ್. ನನ್ನ ಕೈಲೇ ಮಾಡಕ್ಕಾಗ್ತಿಲ್ಲ. ಇವ್ರ ಅವ್ವನ್ ನಮ್ಮ ನೋಡಿದೆ. ಅವ್ವನಿಗೆ ಇನ್ನೇನ್ ಮಾಡೋಣ ಅಪ್ಪ? ಇವ್ರ ಅವ್ವಂಗೂ ನನಗೂ ಸಾಲ ಬಳಿ ಬರ್ಲಿಲ್ಲ. ನಮ್ಮ ಏನ್ ಮಾಡೋದು ನಮ್ಮ ಅವನಿಗೆ ಅಂತ ಯೋಚನೆ ಮಾಡಿದೆ. ನಿಮ್ಮ ಅವ್ವನ್ ಬಿಟ್ಬಿಟ್ಟು ನಿನ್ನ ಕಟ್ಕಟೇ ಬಿಟ್ಟೆ. ಹಿಂಗ್ ಕಟ್ಕೊಂಡು ಹಾ. ಹಿಂಗ್ ಕಟ್ಕೊಂಡು ಹಿಂಗ್ ಕಟ್ಕಟಿ. ಹಂಗ್ ಕಟ್ಕೊಂಡ. ಅಯ್ಯೋ ನನ್ ರಾಜ. ಅದ್ ಸರಿ, ಅದ್ ಸರಿ, ಅದ್ ಸರಿ, ನಿಮ್ಮನ್ ಮಾತಾಡ ಆಡ್ ಮತ್ತೆ ಏ ಅಲ್ಲ ಕಣ್ರಿ, ಕಡ್ರಿ ಅಲ್ಲ ಬೇಜಾರ್ ಮಾಡ್ಕೋಬೇಡಿ, ಹೇಳ್ತೀನಿ ಕೇಳಿಲಿ. ನಾನು ನೀನು ಇಬ್ಬರು ಇದ್ದೀನಲ್ಲ, ಒಂಟಿ ಮಲ್ಲಿ ಅವಾಗ ಮಂಟವು 10ರಿಂದ 5 ಜೊತೆಗ ಯಪ್ಪ ಎಷ್ಟಾಡವ್ರವ ಇವ್ರು ಪದವ. ಆ? ಈಗ ಆಡ್ ಪದ ನೋಡವ. ಹೇಳಿ. ನಾನೇ ಆಡ್ಬೇಕಾ? ಮನಸೋದೆನೋ ನಲ್ಲ ಬೇಡ ಅವಸರವು ಬೇಡ. Thank you.
ಯಾರನ್ನ ಕಟ್ಟಿದ್ದೆ ಯಾರನ್ನ ಕಟ್ಟಿದ್ದೆ ಯಾರನ್ನ ಬಿಟ್ಟಿದ್ದೆ ಯಾರನ್ನ ಕಟ್ಟಿದ್ದೆ ಯಾರನ್ನ ಬಿಟ್ಟಿದ್ದೆ ಯಾರನ್ನು ಕೈಕೊಂಡು ಒಳಗೋದೆ ಚೆಲುವೆ ಕೇಳೆ ಕೇಳಲು ಚೆಲುವೆ ಜನತನವ ಕೇಳೆ ಕೇಳಲು ಚೆಲುವೆ ಯಾರನ್ನ ಕಟ್ಟಿದ್ದೆ ಯಾರನ್ನ ಬಿಟ್ಟಿದ್ದೆ ಯಾರನ್ನ ಕಟ್ಟಿದ್ದೆ ಯಾರನ್ನ ಬಿಟ್ಟಿದ್ದೆ ಯಾರನ್ನು ಕರ್ಕೊಂಡು ಹೊರಗೆ ಚೆಲುವೆ ಕೇಳಲೆ ಚೆಲುವೆ ಜನತವ ಕೇಳೆ ಕೇಳಲೆ ಚೆಲುವೆ ನಾನು ನೀನು ಇರ್ತೀನಲ್ಲ ಒಂಟಿಲಿ ಅವಾಗ ಬೇಕಾದ್ರೆ ಹೆಂಗ್ ಕಾಣತ್ತೀವಿ ಬೇರೆ ಮಕ್ಕಳ ನಾನು ಹೇಳಿದೆ ಏನಾದ್ರು ಆಯ್ತಾ ತಪ್ಪಿಲ್ಲ ಕಾರಣ ಏನು ಅವ್ನು ಮಾಡಿಲ್ಲ ಅದೇ ಆಗ್ಲಿಲ್ಲ ಅದಕ್ಕೋಸ್ಕರ ಹುಡುಗನ ಇವಾಗ ಮಾತಾಡ್ಬೇಕು ಲಕ್ಷ್ಮಿ ಈಗ ಒಂದು ಆಡ್ಬೇಕು ಅಂತಲ್ಲ ಎಂತ ಕರ್ಕೊಂಡು ಹೇಳಿ ನಾನು ಆಡ್ಬೇಕು ಅಲ್ಲ ಕತ್ತೆ ಮೇಸ್ಕೊಂಡು ಇಷ್ಟು ದಿನ ಹೋಗಿದ್ದಲ್ಲ ಎಲ್ಲಿ ಹೋಗಿದ್ದೆ ಅಂತ ನಾನು ಕೇಳ್ತಾ ಇರೋದು ಕತ್ತೆ ಮೇಸ್ಕೊಂಡು ಇಷ್ಟದಾಗ ಇದ್ದಲ್ಲ ಎಲ್ಲಿ ಹೋಗಿದ್ದೆ ನೀನು ಅಯ್ಯೋ ಪ್ರಾರಬ್ಧವೇ, ನೀನು ಹೋಗ್ಲಿ ಮೇಡಮ್ ಅವರೇ ಕೂಡ ಈಗ ಅರ್ಥ ಬೇಕೇ ಈಗ ಹೋಗ್ಲಿ ಬಿಡ್ರಿ ಪಾಪ ನಿನ್ಗೂ ಪಿಚ್ ಮಾಡ್ಸಕ್ ನನ್ಗೂ ಮನ್ಸಾಗಲ್ಲ ಆಯ್ತು ಒಂದು ಯಾರಾದ್ರು ಒಂದ್ ಮನೆ ಕೆಲಸ ಕರ್ಕೊಂಡ್ಬನ್ರಿ ಎಂತ ನೀರ್ ಬಿಟ್ಟು ಸಾಕಾಗದವ್ರಿಗೆ ನೀ ಸರಿ ಇಲ್ಲ ನೀ ಸರಿಯಾಗಿ ಮಾಡಕ್ಕೆ ಬರ್ಲಿ ನೀವು ಹೊಡಿದ್ ನಾ ಬೇಕುಂಡೆ ಆಗಲ್ಲ ಹೊಡಿದ್ ನಾನು ನೀನು ನೋಡ್ಕೊಂಡೆ ನಾನು ಬಂಡವಾಳ ನೋಡ್ಕೊಂಡೆ ನೀವೇ ಲಕ್ಷ್ಮಿ ಕರ್ಕೊಂಡ್ ಬರ್ತೀನಿ ಎಷ್ಟು ವರ್ಷದ್ದು ಎಷ್ಟು ವಯಸ್ಸಿನ ಬೇಕು ಅಂತ ನೀವು ಕೇಳಿ ನಾನು ಈಗ 20 ವರ್ಷ ಒಳಗೆ ನನಗೆ 7 ವರ್ಷದಿಂದ 8 ವರ್ಷದೊಳಗೆ ಒಳಗಡೆ ಇರೋ ಮಗು ಅಂತ ಬೇಕು. ಯಾಕೆ ಗೊತ್ತಾ, ನನ್ನ ಹೊಟ್ಟೆ ಮಗು ಇಲ್ಲ ಅದು ಅಂದ್ರೆ ಈಗ 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 2 3 ತಿಂಗಳು ಈಗ ಬೆಳಕೆಯನ್ನು ಬಗ್ಸಿದ್ದೇನೆ ಬೈಕಿಯ ಬೆಳಕೆಯನ್ನು ಬಗ್ಸಿದ್ದೇನೆ ಚಿನ್ನ ಬೈಕ್ ಐತೆ ಕಣ್ರೀ. ಆಯ್ತಾ ಏನಿದು ಹುಣಸೆ ಹಣ್ಣು ಅದು ಬೇಡ ಕಡೆ ಗೌಡ್ರ ಮನೆ ನಾಟಿ ಕೋಳಿ ಸಾರು ಬಿಸಿ ಮುದ್ದೆ ಅದಾದ್ರೆ ಬೂದಿಲು ತಗೊಂಬಂದ್ರಿ ಸ್ವಲ್ಪ. ನೀನು ನೋಡ್ಕೊಂಡೆ ನನ್ನ ಕೈಲಿ ಹಾಕ್ತಾರ ಅಂತ ನೋಡ್ಕೊಂಡೆ ಅದಕ್ಕೆ ಕೇಳ್ತಾ
ಈಗ ಎಂತರ ಕರ್ಕೊಂಡ್ಬಿಡಿ ಹೇಳಿ. ಜ್ವಾಲು, ಏನೇ ಆದ್ರೂ ಏನೇ ಮಾಡಿದ್ರು ನೀವೇ ನನ್ನ ದೇವರಲ್ವೇ? ಆದ್ರಿಂದ ಪ್ರೀತಿಯಿಂದ ಹೇಳ್ತೀರಿ, ಯಾರಿಗಾದ್ರೂ ಒಬ್ರು ಕೆಲಸ ಒಂದು ಪದ ಹಂಗೆ ಬಿಡ್ರಿ ನೋಡೋಣ. ಅಮ್ಮ, ಯಾರನ್ನು ಮಾರುವೆ ಅಮ್ಮ? ನನ್ನ ಮಗನನ್ನು ಮಾರುವೆನು. ನನ್ನ ಮಗನು ನನ್ನ ಸಂಕಟವಿದ್ದರೆ ನನ್ನ ದಣಿಗೆ ಬಹಳ ನಷ್ಟವಾಗುವುದಂತೆ. ಆದ್ದರಿಂದ ಅವನನ್ನು ಎಲ್ಲಿಯಾದರೂ ಕಳುಹಿಸೆಂದು ತೊಂದರೆಯನ್ನು ಪಡಿಸುತ್ತಿರುವರು. ಯಾರಾದರೂ ಪುಣ್ಯಾತ್ಮರು ನನ್ನ ಮಗನನ್ನು ಸಾಕಿಕೊಳ್ಳುವವರಿದ್ದರೆ ಅವರ ಬಳಿಯಲ್ಲಿ ಬಿಡಬೇಕೆಂಬುದಾಗಿ ಹೊಂದಿರುವೆನು ಅಯ್ಯ. ಅಮ್ಮ, ನಾನು ಸಂಬಳ ಗಿಂಬಳ ಕೊಡಲ್ಲ. ಊಟ ನಾಷ್ಟ ಕೊಟ್ಕೊಂಡು ನಮ್ಮನೆ ಸಾಕತಿ ಕಣವ. ನಮ್ಮನೇಲಿ ಕತ್ತೆಗಳು ಜಾಸ್ತಿವೆ, ಊಟಕತ್ತೇವೆ. ಆಮೇಲೆ ರಾಮಶಾಸ್ತ್ರಿ ಬಂದ ಬಿಡ್ಬೇಡ, ಅದಂತೂ ಬಯಲಿ. ಆಗಲಿ ಅಪ್ಪ ಮಗು, ಅಪ್ಪ ಮಗು, ಕಳ್ಳತನವನ್ನು ಮಾಡಬೇಡ, ಸುಳ್ಳನ್ನು ಎಂದಿಗೂ ಹೇಳಬೇಡ, ಅನ್ನ ಹಾಕಿ ಪೋಷಿಸಿದವರಿಗೆ ಅನ್ಯಾಯವನ್ನು ಮಾಡಬೇಡ. ಈ ಖ್ಯಾತೆಯನ ಸಂಗಡ ಅವರು ಹೇಳಿದಂತೆ ನಡೆದುಕೋ. ಸತ್ಯದಿಂದ ಬಾಳು ಮಗನೇ. ಭಗವಂತ ಶ್ರೀಹರಿಯು ನಮ್ಮನ್ನು ಕಾಪಾಡುವನು. ಏ ಹುಡುಗ, ಬೇಗ ಬರುವನಾಗೋ.
ಪಾಪ ಮಗು, ಕಳ್ಳತನವನ್ನು ಮಾಡಬೇಡ, ಸುಳ್ಳನ್ನು ಹೇಳಬೇಡ, ಅನ್ನ ಹಾಕಿ ಪೋಷಿಸಿದವರಿಗೆ ಅನ್ಯಾಯವನ್ನು ಮಾಡಬೇಡ. ಎಂತಹ ಕಷ್ಟವೇ ಬಂದರೂ ಸದಾ ಶ್ರೀಹರಿಯನ್ನು ಧ್ಯಾನಿಸುತ್ತಾ ಸತ್ಯದಿಂದ ನಡೆದುಕೋ ಕಂದ, ನಡೆದುಕೋ ಕಂದ. ಕಂದ, ಹೋಗಿ ಬರುವೆಯ ಕಂದ, ಕಂದ. ಕುಮಾರ, ಹೋಗಿ ಬರುವೆಯ ಕಂದ, ಹೋಗಿ ಬರುವೆಯ ಕಂದ, ಕಂದ, ಹೋಗಿ ಬರುವೆಯ ಕಂದ.
ದಾಸಿಗೆ ಭೋಜನವನ್ನು ಕದ್ದಿಕೊಂಡು ತಿನ್ನುತ್ತಾನೆ. ನಮ್ ದಾಸಿಗೆ ಶಕ್ತಿ ನೀರಲ್ಲ, ಕೊಟ್ಬಿಟ್ರೆ ಹೌದು ಕಣ, ನೀನೇನೋ ಹುಡುಗ ಇದ. ನೀನೇನೋ ದಡ್ಡ ನಮಗ ಅಂತಿದ್ದೆ. ದಾಸಿಯನ್ನ ಇವ ಏನ್ ತಿಳ್ಕೊಂಡ್ಬಿಟ್ರೆ ನಮ್ಮ ಮನೇಲಿ ದಾಸಿ ಕೆಲಸ ಮಾಡಕ್ಕೆ ಸ್ತ್ರೀಶಕ್ತಿ ಹೋಗಿ ನಿಶಕ್ತಿ ಬಂದ್ಬಿಡ್ತದೆ. ಎಲ್ಲಿಂದ ಬಂದ್ಬಿಡು ಅವನು. ಹೌದು ಯೋ, ನಮ್ ತೋಟದಲ್ಲಿ ಕೆಲಸ ಮಾಡ್ತೀನಿ. ಆಗಲಿ ಸ್ವಾಮಿ. ಯೋ, ನಮ್ ತೋಟದಲ್ಲಿ ಕೆಲ್ಸಕ್ಕಂದ್ರೆ ಇಸ್ಕೊಳ್ಳೇನೆ ನಮ್ಮ ಹೌದು. ಇವಾಗಿನ ಕಾಲದಲ್ಲಿ ಅಪರಿಚಿತ ವ್ಯಕ್ತಿಗಳನ್ನ ನಂಬಕ್ಕಾಗಲ್ಲ. ಅವ್ರ ಪತ್ರ ಬರ್ಸ್ಕೋ. ಓ ಬುದ್ಧಿವಂತ ಕಣ ನೀನು. ಕಡೆಯ ನನ್ ಮಗ ಕೇಳ್ತಾ ಇದ್ದಾನೆ, ಒಂದ್ ಕರಾರ್ ಪತ್ರ ಬರ್ಕೊಟ್ಬಿಡೆಯ ನೀನು. ಆಗಲಿ ಸ್ವಾಮಿ. ಒಂದ್ ಕರಾರ್ ಪತ್ರ ಬರ್ಕೊಟ್ಬಿಟ್ರೆ ನಮ್ ತೋಟದಲ್ಲಿ ಕೆಲ್ಸಕ್ಕೆ ತಿಂಗಳ. ಓ ಮಗ ದಂಡಬಾಲು ಇಲ್ಲೇ ಕಣಪ್ಪ. ತಗೊಳ, ಆ ಅಪ್ಪನ್ ಕೊಟ್ಬಿಟ್ಟು ಕರಾರ್ ಬರ್ಸ್ಕೊಳ. ತೆಗೆದುಕೊಳ್ಳಿ ಸ್ವಾಮಿ. ಅದನ್ನು ಓದಿ ಏನಂತ ಬರ್ದಾರ ಕೇಳು, ಓದ್ಸೋ. ಓದ್ಸಾಯ್ತು ಸ್ವಾಮಿ, ಸತ್ಯವೆಂಬುದು ಜಗತ್ತಿನಲ್ಲಿ ಅತಿ ಪವಿತ್ರವಾದ ವಸ್ತು. ಇಂಥವರಲ್ಲಿ ನಾನು ಸುಳ್ಳನ್ನು ಮಾತ್ರ ಎಂದಿಗೂ ಹೇಳುವುದಿಲ್ಲ. ನಾನು ಹೇಳದೆ ಕೇಳದೆ ಎಲ್ಲಿಯಾದರೂ ಹೋದರೆ ಹಿಡಿದು ಕರೆತರಿಸಿ ಸೂಲಕ್ಕಾದರೂ ಹೇರಿಸಿ, ಇಲ್ಲವಾದರೆ ಕೈಕಾಲುಗಳನ್ನು ಕತ್ತರಿಸಿ, ಇದರಂತೆ ಒಪ್ಪಿಗೆ ಪತ್ರವನ್ನು ಸಹ ಬರೆದುಕೊಟ್ಟಿರುವನ್ನು ತೆಗೆದುಕೊಳ್ಳಿ ಸ್ವಾಮಿ. ಹೊಡೀಲಿ. ಏಯ್ ಎಡಗೈಲಿ ಇಸ್ಕದ್ರ ದಡ್ಡ ಮಗನ ಬಲಗೈ ಇಸ್ಕೊಳ್ಳಿ. ತಿರ್ಗಾ ಕೊಡೆಯ. ತೆಗೆದುಕೊಳ್ಳಿ ಸ್ವಾಮಿ. ಅದ್ರಲ್ಲಿ ಏನ್ ಬರ್ತದ ನೋಡೋ ದಂಡು. ನಾನು ಏನಾದರೂ ತಪ್ಪು ಮಾಡಿದರೆ ಏಯ್ ಸರಿಯಾಗಿ ನೋಡಿ ಹೇಳೋ. ನೋಡಪ್ಪ ಇಲ್ಲಿ. ಅಯ್ಯೋ ದಡ್ಡನ ಮಗನೇ, ಕಳಿಂಗ ನಗರದ ಕಳಿಂಗ ನಗರದ ಯಪ್ಪ ಯಪ್ಪ ನನ್ನ ಮಗನೇ, ಕಳಿಂಗ ನಗರದ ಯಪ್ಪ ಗೊರವಯ್ಯನಾದ ನಾನು ಹೊರವಾಯಗದನ ಯಪ್ಪ ಬರೆದುಕೊಟ್ಟ ಕರಾರು ಪತ್ರವೇನು ಬರೆದುಕೊಟ್ಟ ಕರಾರು ಪತ್ರವೆಂದರೆ ಯಪ್ಪ. ಲೇ ಬೆಪ್ಪ, ಹೇಳೋದು ಕೇಳಲ್ಲಿ. ನಮ್ಮ ತೋಟದಲ್ಲಿ ನಿಮ್ಮ ತೋಟದಲ್ಲಿ ಯಾರಾದರೂ ಕಳ್ಳತನ ಮಾಡಿದ್ದೆ ಆದರೆ, ನಿಮ್ಮ ತೋಟದಲ್ಲಿ ಯಾರಾದರೂ ಕಳ್ಳತನ ಮಾಡಿದಾದರೆ ಯಪ್ಪ. ಅದೇ ಬೆಪ್ಪ, ಸರಿಯಾಗಿ ನೋಡು. ಸರಿ, ಕಳ್ಳತನ ಮಾಡಿದ್ರೆ ಸಿಕ್ಕಿದ್ರೆ ಇದೆಲ್ಲ ನಿನ್ ಕೈ ಬಾರ ಬೆಪ್ಪ ನನ್ನ ಮಗನೇ ಬಾರೋ. ಹಂಗಲ್ಲ, ನಿಮ್ ತೋಟದಲ್ಲಿ ಯಾರಾದ್ರೂ ಕಳ್ಳತನ ಮಾಡಿದವ್ರು ಸಿಕ್ಕಿದ್ರೆ ಕೈ ಕತ್ತರಿಸ್ಕೊಡ್ತೀನಿ. ಇಲ್ಲ ಅಂದ್ರೆ ನನ್ ಕೈನೇ ಕತ್ತರಿಸ್ಕೊಡ್ತೀನಿ ಅಂತ ಹೇಳಿ ಬರ್ದವನೆ. ಅದೆಲ್ಲ ಸರಿ ಕಣ. ಬಿಕ್ಲಮ್ಮೆ ಹಾಕಿರೋ ದಡ್ಡ ನನ್ನ ಮಗನೇ. ತಗಳಪ್ಪ ಬಿಕ್ಲ. ಬಲಗೈ ಕೊಡು. ತಗಳಪ್ಪ. ಏನ್ ಎಡಗೈ ಬರ್ತದಲ್ಲ ಮುಂದೆ. ಸರಿ
ಆಗಲಿ ತೆಗೆದುಕೊಳ್ಳಿ ಸ್ವಾಮಿ. ಇದನ್ನ ಎಲ್ಲಿ ಮಾಡಕ್ತಿ ಹೇಳು? ಎಲ್ಲಿ? ಅದೇ ನಿಮ್ಮ ಅವ್ವನ ಕೋಣೆ. ಓ, ಹಾಲು ಮರದ ಕೋಣೆ. ಆಲ್ಮರಲ್ಲ ನಿಮ್ಮ ಅವ್ವನ ಕೋಣೆಲಿ ಇಟ್ಬಿಟ್ಟು ಓ, ಬೈತಾನೆ. ನಿಮ್ಮ ಅವ್ವನ್ ಕೋಣೆ. ಆಯ್ತು, ನಾನು ನಮ್ಮ ಅವ್ವನ ಕೋಣೆ ನಡೀತೀನಿ. ಎಲ್ಲ ತೋಟ ತೋರಿಸ್ಕೊ, ಸರಿನಾ? ಬೇಗ ಬಾ, ಅವಯ್ಯನ ತೋಟ ತೋರಿಸ್ಕೊಂಡು. ಅಲ್ಲಿ ಸೆಂತೆಪಡಿಯಿಂದ ಅಲ್ಲಿ ಸೊಂದಿಗೆರೆ ತಕ ನಿಂದೆ. ಇಲ್ಲಿ ಕರ್ಸಿನಳಿಯಿಂದ ದೊಡ್ಡಪಡಿ ತಕ ಎಲ್ಲ ನಮ್ದೆ. ಆ ಗುಂಡಿ ತೋಡು, ಅಲ್ಲಿ ಮಾವಿನ ಸಸಿ ಹಾಕು, ಇಲ್ಲಿ ಬೇವಿನ ಸಸಿ ಹಾಕು, ಆಮೇಲೆ ಬಾಳೆ ಗಿಡ ಹಾಕು, ಲಾಸ್ಟ್ ಇದನ್ನು ಬಿಡು. ಅಲ್ಲಿ ನಮ್ಮ ಅಪ್ಪನ ಊತ ಹಾಕು. ಆಗಲಿ ಸ್ವಾಮಿ. ಎಲ್ಲ ಕರೆಕ್ಟ್ ಆಗಿ ಮಾಡ್ಬೇಕು ನೀವು. ಆಗಲಿ ಸ್ವಾಮಿ. ನಾನು ಭೋಜನ ತರ್ತೀನಿ, ಎಲ್ಲ ಮಾಡು. ಅಯ್ಯೋ ಗ್ರಾಚಾರವೇ, ಸಾತ್ವಿಕರಾದ ಬ್ರಾಹ್ಮಣರು ಸಾತ್ವಿಕರಾಗಿ ಹಿಂಸ ಪರರಾಗಿ ಇರುವರು, ಪರರನೆಂದರೆ ಮರುಗುವರು. ಇಂತಹ ಸದ್ಗುಣವುಳ್ಳ ರಾಮಶಾಸ್ತ್ರಿಯು ಇವನ ಮಗನಾದ ದಂಡಪ್ಪನನ್ನು ವರ್ತಿಸುವ ರೀತಿಯನ್ನು ನೆಲೆಸಿಕೊಂಡರೆ ಸ್ವಯಂ ಅವರ ಇಚ್ಛೆಯಿಂದಲ್ಲವು, ಎಲ್ಲವೂ ಭಗವಂತ ಶ್ರೀದೇವನ ಮೈಯಿಂದಾಗಿರುವುದು. ಆಗಲಿ ಆಗಲಿ, ಪರಮಾತ್ಮ ಶನಿದೇವ ಸತ್ಯದಿಂದ ರಾಜ್ಯವನ್ನು ಆಳಿ ಪರರಾಯದ ರಾಜ್ಯವನ್ನು ಕಳೆದುಕೊಂಡು ಸತ್ಯಳಾದ ಚಂದ್ರಾಸೆನಗಲಿ ಕೊನೆಗೆ ಈ ರಾಮಶಾಸ್ತ್ರಿಯ ತೋಟದಲ್ಲಿ ತೋಟಗಾರನಾಗಿ ಕೆಲಸ ಮಾಡುವಂತೆ ಮಾಡಿದೆಯಾ ಪರಮಾತ್ಮ ಶನಿದೇವ. ಇದೆಲ್ಲವೂ ನಿನಗೆ ಅರ್ಪಿತವಾಗಲಿ ತಂದೆ, ಇದೆಲ್ಲವೂ ನಿನಗೆ ಅರ್ಪಿತವಾಗಲಿ. 16 ಕತ್ತೇವೆ. ಎಣಿಸ್ಕೋಬೇಕು, ದಿವಸ ಎಣಿಸ್ಕೋಬೇಕು. ಅದರಲ್ಲಿ 2 ಕುಂಟುಕತ್ತೇವೆ, ಕುಂಟುಕತ್ತೆ. ಅವು ಜೋಪಾನಾಗಿ ಕಾಯ್ಕೊಂಡು ಬರಬೇಕು. ಆದ್ರೆ ಈ ರಾಮಶಾಸ್ತ್ರಿಗೂ ನನಗೂ ಆಗಲ್ಲ. ಎಳ್ಳು ಎಣ್ಣೆ ಸೀಗೈತಂಗೆ, ಅರ್ಥ ಆಯ್ತಾ? ಜೋಪಾನ ಕಾಯ್ಕೊಂಡು ಹುಷಾರ ಬರ್ಬೇಕು ಮಗು.
ಚಿತ್ರಬಾಲಕ, ನನಗೆ ಬಹಳ ದಾವಾಗುತ್ತಿರುವುದು. ನೀರು ಎಲ್ಲಿ ಇರುವುದೆಂದು ಸ್ವಲ್ಪ ತೋರಿಸುವೆಯಾ? ಆಗಲಿ ಬಸ್. ಎದುರಿಗೆ ಕಾಣುವ ರಾಮಶಾಸ್ತ್ರಿಯವರ ತೋಟದಲ್ಲಿ ಒಂದು ಬಾವಿ ಇರುವುದು. ಆ ಬಾವಿಯಲ್ಲಿ ಒಳ್ಳೆಯ ಸಿಹಿಯಾದ ನೀರು ಇರುವುದು. ನೀವು ಆ ಬಾವಿಯಲ್ಲಿ ಇಳಿದು ಕುಡಿಯಿರಿ ಸ್ವಾಮಿ. ಅಯ್ಯ, ನನ್ನ ಸಂಗಡ ಬಂದು ಸ್ವಲ್ಪ ತೋರಿಸುವೆಯಾ? ನಿಂಗೆ ಬಹಳ ಪುಣ್ಯ ಬರುವುದಯ್ಯ. ಆಗಲಿ ಬನ್ನಿ ಸ್ವಾಮಿ. ಇದು ಇಲ್ಲಿರುವ ಬಾವಿಯಲ್ಲಿ ಒಳ್ಳೆಯ ಸಿಹಿಯಾದ ನೀರು ಇರುವುದು. ನೀವು ಇದರಲ್ಲಿ ಇಳಿದು ಕುಡಿಯಿರಿ ಸ್ವಾಮಿ. ಆಗಬಹುದು ಅಯ್ಯ. ನೀರು ಕುಡಿದಂತಾಯಿತು. ನನಗೆ ಬಹಳ ಹಸುವಾಗುತ್ತಿರುವುದು. ಯಾಗೋ ಎದುರಿಗೆ ಕಾಣುತ್ತಿರುವ ಬಾಳೆ ಗಿಡದಲ್ಲಿ 2 ಚಿಪ್ಪು ಹಣ್ಣಾಗಿರುವುದು. ಅದನ್ನು ತಿತ್ತಿಕೊಂಡು ಬರುವನಾಗಯ್ಯ. ನನಗೊಂದು ಚಿಪ್ಪಾಗುವುದು, ನಿಂಗೊಂದು ಚಿಪ್ಪಾಗುವುದು. ಅದನ್ನು ತಿಂದು ನನ್ನ ಅಂಗುವನ್ನು ಇಂಗಿಸುವೆನಯ್ಯ. ವಿಪ್ರಾಪ್ತಗಳೇ, ನೀವು ಏನು ಹೇಳಿದಿರಿ? ಇವರ ತಂದೆ ತಾಯಿಯನ್ನು ಕೇಳಬೇಕೆ? ಇವರ ತಂದೆ ತಾಯಿಗಳನ್ನು ಸತ್ಯ ಪರಿಶೀಲನೆ ಮಾಡುವುದಾದರೆ ಹೇಗೆ? ಇದರಲ್ಲಿ ನನ್ನ ಕೈಯಾರ 2 ಚುಪ್ಪುಗಳನ್ನು ಮಾಯ ಮಾಡಿ ಇವರ ತಂದೆಯಾದ ಸದನದ ಕೈಲಿ ಇವರ ಮುಂಗೈಗಳನ್ನು ಕತ್ತರುವ ಸಾಧ್ಯ ಮಾಡಿದರು. ಅದಕ್ಕಾಗಿ ನಾನು ಈಗಲೇ ಹೋಗಿದ್ದೆ.
ಸತಿಸುತ್ತರ ನಗಲಿ ರಾಜ್ಯಾದ್ಯ ಸಕಲ ಐಶ್ವರ್ಯವನ್ನು ಕಳೆದುಕೊಂಡು ಕೊನೆಗೆ ಈ ರಾಮಶಾಸ್ತ್ರಿಯ ತೋಟದಲ್ಲಿ ತೋಟಗಾರನಾಗಿ ಕೆಲಸ ಮಾಡಬೇಕಾಗಿತ್ತಲ್ಲ ಪರಮಾತ್ಮ. ಸಿರಿದೇವ, ಮುಂದೆ ಗತಿ? ಓಹೋ, ಇದೇನಿದು? ನಮ್ಮ ರಾಮಶಾಸ್ತ್ರೀಯವಾದ ತೋಟದಲ್ಲಿ ಬಾಳೆ ಗಿಡದಲ್ಲಿ 2 ಚುಪ್ಪು ಹಣ್ಣುಗಳು ಮಾಯವಾಗಿರುವುದಲ್ಲ. ಅಯ್ಯೋ ಪರಮಾತ್ಮ, ನಮ್ಮ ದಣಿವರಾದ ರಾಮಶಾಸ್ತ್ರಿಗೆ ಬಂದು ತೋಟದಲ್ಲಿ 2 ಚುಪ್ಪು ಹಣ್ಣುಗಳು ಮಾಯವಾಗಿರುವುದಲ್ಲ, ಎಲ್ಲಿ ಎಂದು ಕೇಳಿದರೆ ನಾನು ಏನೆಂದು ತಾನೇ ಹೇಳಲಿ ಪರಮಾತ್ಮ. ಸರಿದೇವ, ಇದೆಲ್ಲವೂ ನನಗೆ ಅರ್ಪಿತವಾಗಲಿ ತಂದೆ. ಓಹೋ, ಇಲ್ಲಿ ಯಾರೋ ಒಬ್ಬ ಹುಡುಗನು ಕತ್ತೆಯನ್ನು ಮೇಯಿಸುತ್ತಾ ಕುಳಿತಿರುವುದು. ಇರಲಿ, ಹತ್ತಿರಕ್ಕೆ ಹೋಗಿ ವಿಚಾರಿಸಿ ನೋಡಿ. ಅಪ್ಪ ಮಗು, ನಮ್ಮ ರಾಮಶಾಸ್ತ್ರಿಯ ತೋಟದಲ್ಲಿ 2 ಚುಪ್ಪು ಹಣ್ಣುಗಳು ಮಾಯವಾಗಿರುವುದು. ನೀನೇನಾದರೂ ಕದ್ದೇನಪ್ಪ? ಇಲ್ಲ ಸ್ವಾಮಿ, ನಾನು ಅದನ್ನು ಮುಟ್ಟಲೇ ಇಲ್ಲ. ನಾನು ಕತ್ತೆಗಳನ್ನು ಮೇಯಿಸಿಕೊಂಡು ಕತ್ತೆಗಳ ಮೈದಾನದಲ್ಲಿ ಕುಳಿತಿದ್ದೆ. ಯಾರೋ ಒಬ್ಬ ಬ್ರಾಹ್ಮಣನು ಬಂದು ನೀರನ್ನು ತೋರಿಸು ಎಂದು ಕೇಳಿದ. ನಾನು ಅವನಿಗೆ ನೀರನ್ನು ತೋರಿಸಿದೆ. ಅವನು ನೀರನ್ನು ಕುಡಿದು ಮೇಳಕ್ಕೆ ಬಂದು ಬಾಳೆಹಣ್ಣನ್ನು ಕಿತ್ತುಕೊಂಡು ಬಾ ಎಂದು ಹೇಳಿದ. ನಾನು ಅವನಿಗೆ ಕಳ್ಳತನವನ್ನು ಮಾಡುವುದಿಲ್ಲ, ಪರರ ಸತ್ತನ್ನು ಮುಟ್ಟುವುದಿಲ್ಲ ಎಂದು ಹೇಳಿದೆ. ಕೆಲ ಬಾದಿಗೆ ಹೋಗಿ ಇಲ್ಲಿ ಬಂದು ಕುಳಿತಿದ್ದಾನಷ್ಟೇ ಸ್ವಾಮಿ, ಇನ್ನೇನು ನನಗೆ ತಿಳಿಯದು. ಇಲ್ಲ ಓ ಹುಡುಗ, ನಿಜವನ್ನು ಹೇಳಿದೆಯೋ ಅಥವಾ ಎಲ್ಲಿ ವಿದ್ಯಾಲಯ ಮೇಲಕ್ಕೆ ನೋಡೋಣ. ಇಲ್ಲ ಓ ಹುಡುಗ, ದೊಡ್ಡ ಮನವನ್ನು ಕಂಬಳಿಯ ಪತ್ರದಲ್ಲಿ ಮುಚ್ಚಿಟ್ಟುಕೊಂಡು ನಾನು ಎಷ್ಟೊಂದು ವಿಧವಾಗಿ ಹೇಳಿದರು ಇಲ್ಲವೆಂದು ಸಾಧಿಸುತ್ತಿರುವೆಯ ಮೂರ್ಖ. ಬಾ, ನಿನಗೆ ತಕ್ಕ ಶಿಕ್ಷೆಯನ್ನು ಮಾಡುವೆ.